ಧನರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಜ್ಞಾ ಅಳ್ತಿದ್ದಾಳೆ, ಯಾಕೆ ಅನ್ನೋದೊಂದು ರೀಸನ್ ಈಗ ಹೇಳ್ತೀನಿ. ಇಷ್ಟು ಎಮೋಷನಲ್ ಆಗ್ತೀಯ ಅವರು. ಅಮ್ಮ ಯಾಕೆ ಹೇಳುದು ಮಗಳು? ಅಮ್ಮ ಯಾಕೆ ಹೋಗುದು? ಪ್ರಜ್ಞಾ ಕೂಗ್ತಿರೋ ವಿಷಯ ಏನಂದರೆ, ನಮ್ಮ ಕಾರ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಖುಷಿ ಇರ್ತದೆ, ಬಟ್ ಈ ಕಾರ್ ಕೊಡ್ಬೇಕಲ್ಲ, ಎಷ್ಟು ಮೆಮೊರಿ ಉಂಟು ಈ ಕಾರಲ್ಲಿ. ಫಸ್ಟ್ ಕಾರ್ ನನ್ನ ಸಂಪಾದನೆ ಎಲ್ಲ ತಗೊಂಡಿರೋ ಕಾರು. ಲೋನ್ ಎಲ್ಲ ಕ್ಲಿಯರ್ ಆದಾಗ ಎಷ್ಟು ಖುಷಿ ಪಟ್ಟಿದ್ದೀನಿ. ಈ ಕಾರು i20 ಅಸ್ತಾ ಟಾಪ್ ಎಂಡ್ ಮಾಡೆಲ್. ಎಲ್ಲ ಕಡೆನೂ ಕರ್ಕೊಂಡೋಗಿದೆ, ಎಲ್ಲೂ ನಮಗೆ ಕೈ ಕೊಟ್ಟಿಲ್ಲ. ಅದು ತುಂಬ ಖುಷಿ. ನಾವು ಎಷ್ಟು ಪ್ರೀತಿಸ್ತೀವೋ ಅದು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಸ್ತದೆ ಅಂತ ಹೇಳ್ತಾರೆ. ನಿಜ, ಅದಕ್ಕೊಂದು ಜೀವ ಇಲ್ದಿದ್ರು ಅದು ಜೀವ ಇದೆ ಅನ್ನೋ ಥರ ನಮಗೊಂದು ಫೀಲ್. ಯಾಕಂದರೆ ಎಲ್ಲ ಕಡೆ ಅದನ್ನೇ ನಂಬ್ಕೊಂಡು ನಾವು ಎಷ್ಟು ದೂರಕ್ಕೆ ಪ್ರಯಾಣ ಮಾಡ್ತೀವಿ. ಅಯ್ಯೋ, ಇದೇ ಕಾರ್ ಬಂದಾಗ ಎಷ್ಟು ಖುಷಿ ಪಟ್ಟಿದ್ದೆ. ಈಗ ಇದೇ ಕಾರು ಕೊಡೋ ಟೈಮ್ ಬಂದಿದೆ. ಮೊನ್ನೆ ಅಂತ ಹೇಳ್ತಿದ್ರು ಕಾರ್ ಕೊಡ್ತು ಅಂತ, ಬಟ್ ಇವತ್ತು ಆ ದಿನ ಬಂದು ಹೊರ್ಕೊಂಡು ಹೋಗ್ತಾರೆ ಅಂತ ಹೇಳುವಾಗ ಅದೆಂತ ಹೇಳಿಕ್ಕಾಗ್ತಿತ್ತು. ಈಗ ಇದನ್ನು ಕೊಡೋದು ಬೇಡ, ಇಟ್ಕೊಳ್ಳುವ ಅಂತ. 2 ಡೀಸೆಲ್ ಗಾಡಿ ಏನಕ್ಕೆ? ಸಾವುಕಾರಲ್ಲ, 2 ಗಾಡಿ ಇಟ್ಕೊಳ್ಳೋ ಅಷ್ಟು. ನನಗೆ ಕೊಡೋದಕ್ಕೆ ಮನಸ್ಸಿರಲಿಲ್ಲ, ಇದೇ ಇರಲಿ ಲೈಫ್ ಲಾಂಗ್ ಅನ್ನೋ ಥರ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಡೌನ್ ಪೇಮೆಂಟ್ಗೂ ಕಾರು ಸ್ವಲ್ಪ ದೊಡ್ಡದು, ಫ್ಯಾಮಿಲಿ ಕಾರ್ ಬೇಕೇ ಬೇಕು, 7 ಸೀಟರ್ ಬೇಕೇ ಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಯೂಸ್ಫುಲ್ ಆಗಿ ಯಾವಾಗಲೂ ನಾವು ಹೋಗೋದು ಅಷ್ಟೇ, ತುಂಬ ಜನ ಹೋಗ್ತಾ ಇರ್ತೀವಿ. ಈ ಗಾಡಿಯಲ್ಲಿ ತುಂಬ ಜನಕ್ಕೆ ಹೋಗೋಕ್ಕಾಗಲ್ಲ, 7 ಸೀಟ್ರೇ ಬೇಕು. ನಮ್ಮ ರಿಲೇಷನಲ್ಲಿ ಏನು ತೊಂದರೆ ಇಲ್ಲ, ಯಾರು ಬೇಕಾದರೂ ಕೊಡ್ತಾರೆ. ಏನು ಗಾಡಿ ವ್ಯವಸ್ಥೆ ಇಲ್ಲಿವರೆಗೂ ಏನು ತೊಂದರೆ ಆಗಿರಲಿಲ್ಲ. ಬಟ್ ಇವರಲ್ಲಿ ಕೇಳಿದಾಗ ಅವ್ರಿಗೇನೋ ಬ್ಯುಸಿ ಇರುತ್ತೆ, ಕೆಲಸ ಇರುತ್ತೆ. ಆವಾಗ ಅವ್ರಿಗೆ ಆ ಬ್ಯುಸಿ ಟೈಮಲ್ಲೂ ಕೊಡೋದು ಅವ್ರಿಗೆ ದೊಡ್ಡ ಗುಣ. ಅದನ್ನು ತೊಗೊಂಡು ಹೋಗೋದು, ನಾವು ಅವರಿಗೆ ತೊಂದರೆ ಮಾಡೋದು, ಪದೇ ಪದೇ ಕೇಳೋದು ಕೂಡ ಸರಿಯಾಗಲ್ಲ. ಹಾಗಾಗಿ ಒಂದು 7 ಸೀಟರ್ ಗಾಡಿ, ಫ್ಯಾಮಿಲಿ ಕಾರು ನಮ್ಮ ಜೊತೆಗೆ ಇದ್ದರೆ, ಫ್ಯಾಮಿಲಿ ಟೂರ್ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ಹೆಚ್ಚು ಜನ ಇದ್ದರೆ ಬನ್ನಿ ಒಟ್ಟಿಗೆ ಹೋಗೋಣ ಅಂತ. ಸರಿ, ಇನ್ನಲ್ಲಿ ಕಾಯ್ತಿದ್ದಾರೆ ಅವರು. ಕಾರ್ನ ಕೊಟ್ಟು ಎಂಥದ್ದು ಇಷ್ಟೇ ಎಮೋಷ್ನಲ್ ಆಗ್ತಿದ್ಯಾ? ನಾನು ಜಾಸ್ತಿ ಎಮೋಷ್ನಲ್ ಆಗಬೇಕು. ನಾನು ಆಫ್ಟರ್ ಬಿಗ್ ಬಾಸ್ ಹೋದ ನಂತರ ಎಲ್ಲ ಜನ ಉಗ್ದು ಅಳೋದನ್ನೇ ನಿಲ್ಲಿಸ್ಬಿಟ್ಟಿದ್ವಿ. ಇವಳು ನೋಡಿ, ಇವಳು ಹೋಗ್ತಿದ್ರೆ ಎಲ್ಲ ಕಡೆ ಅಳ್ತಿದ್ಲ. ಬಾ ಸರಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇರುವಷ್ಟು ದಿನ ನಮ್ಮ ಜೊತೆಗಿತ್ತು. ಕೈ ಇದರಲ್ಲೇ ಗಾಡಿ ಕಲ್ತದಲ್ಲ ನೀನು. ನೋಡಿ, ಇದೇ ಗಾಡಿ ಕಲಿಸಿ. ಬಾ ಪ್ರಸಿದ್ಧಿ ಟಾಟ ಮಾಡು, ಕಾರಿಗೆ ಟಾಟ ಮಾಡು. ಅಮ್ಮ ಕೂಗುದು ಯಾಕೆ ನೋಡು. ಈಗ ಅವಳಿಗೆ ಬೇಜಾರಾಗ್ತದೆ. ಅವಳು ಎಂತ ನಾವು ಖುಷಿಯಲ್ಲಿದ್ದರೆ ಮಾತ್ರ. ಕಣ್ಣೋರಿಸು. ಆಗ ಕಣ್ಣಲ್ಲಿ ನೀರು ಅಮ್ಮಂದು ಕಣ್ಣಲ್ಲಿ ನೀರು. ಕಣ್ಣೋರಿಸು. ಎಸ್, ಈಗ ಇವಳನ್ನು ಇಟ್ಕೊ, ನಾವು ಬರ್ತೇನೆ, ಲೇಟ್ ಆಯಿತು. ಅವ್ರು ಕಾಯ್ತಿದ್ದಾರೆ, ನಾವು ಹೊರಡ್ಬೇಕು. ಈಗ ನಾವು ಬರ್ತೇವೆ ಅತ್ತೆ, ಅತ್ತಿಗೆ ಬಾಯ್. ಅಂತೂ ತುಂಬ ಎಮೋಷ್ನಲ್ ಆದ್ಲು. ನಾನು ಅಂದ್ಕೊಂಡಿರಲಿಲ್ಲ ಅವಳು ಅಷ್ಟೇ ಎಮೋಷ್ನಲ್ ಆಗ್ತಿಲ್ಲ ಅಂತ. ಮೊನ್ನೆಯಿಂದ ಬೇಜಾರಾಗ್ತಿದ್ಲು. ತುಂಬ ಅಂದರೆ ಕಾರು ಒಂದೇ ಸಲಕ್ಕೆ ಇನ್ನಿಲ್ಲ ಅಂತ ತುಂಬ ಬೇಜಾರಾಗ್ತಿದ್ದಾಳೆ. ನನಗೂ ಅಷ್ಟೇ, ಈಗ ಕೊಟ್ಟ ಮೇಲೆ ಹೇಗಾಗ್ತೀನೋ ಅಂತ ಅನ್ನಿಸ್ತಾ ಇದೆ. ನಾನು ಪ್ರತಿ ಸಲ ಕಾರು ಕೀ ಇಟ್ಕೊಂಡು ಲಾಕ್ ಮಾಡಿದಾಗ ತುಂಬ ಖುಷಿ ಪಡೋನು. ನನ್ನ ಸಂಪಾದನೆ ಕಾರು, ನಾನು ತಗೊಂಡಿರೋ ಕಾರು, ನಾನು ಓಡಾಡೋದಕ್ಕೊಂದು ಕಾರಿದೆ ಅನ್ನೋ ಥರ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನಾನು ಒಂದಿನ ಕಾರ್ ತಗೋತೀನಿ. ಈಗಂತೂ ದೊಡ್ಡ ಕಾರು, 7 ಸೀಟರ್ ಕಾರು. ಎಲ್ಲ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ದೇವರು ನಿಮ್ಮಿಂದ ಇದೆಲ್ಲ ಸಾಧ್ಯ ಆಗ್ತಿರೋದು. ಇಲ್ಲಾಂದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ತುಂಬ ಕಂಫರ್ಟಲ್ಲಿ ನಾನು ಇರ್ತಿದ್ನೋ ಏನೋ. ಓಕೆ,
ಇವತ್ತು ಕಾರು ಸೇಲ್ ಆಗ್ತಾ ಇದೆ. ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ನಾವು ಇಲ್ಲಿಂದ ಟಾಟಾ ಸಫಾರಿ ತಗೋಬೇಕಾದ್ರೆ ನೀಟಾಗಿ ರೆಡಿ ಮಾಡಿಸ್ಬೇಕು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಯಾವಾಗಲೂ ನಮ್ಮ ಕಾರಲ್ಲಿ ಇದ್ದು ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಗಾಡಿನ ಸ್ಪಿನ್ನಿಯವ್ರು ಬಂದಿದ್ದಾರೆ. ಸೊ ಸ್ಪಿನ್ನಿಗೆ ನಾವು ಕೊಡ್ತಾ ಇದ್ದೀವಿ, ಹಸ್ತಾಂತರಿಸ್ತಿದ್ದೀವಿ. ಹೋಗ್ತಿರೋ ಬೇಜಾರು ಕೂಡ ನಮ್ಮಲ್ಲಿ 4 ವರ್ಷ ನಮ್ಮ ಜೊತೆಗಿದ್ದ ಕಾರು ಈಗ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ಕೊಡೋದಲ್ಲ ಅಂತ ಕೊಡೋದು ಅನ್ನೋದು ಮಾತಿತ್ತು, ಈಗ ಹೋಗ್ತಿದೆ ಅನ್ನೋದು ಇನ್ನೂ ಬೇಜಾರಾಗ್ತದೆ. ಇದೇ ಸೀಟಲ್ಲಿ ಎಷ್ಟು ಲಾಗ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ನನಗೆ ಫಸ್ಟ್ ಖುಷಿ ಆದಿದ್ರೆ ಇಂಟೀರಿಯರೇ. ಸೀಟೆಲ್ಲ ತುಂಬ ಲಕ್ಸುರಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮಿಸ್ ಯು I20. ಎಸ್, ನಾವು ಈಗ ಗಾಡಿನ ಸ್ಪಿನ್ನಿಯವರಿಗೆ ಹಸ್ತಾಂತರಿಸ್ತಿದ್ದೇವೆ. ಓಕೆ, ಸ್ಪಿನ್ನಿಂದ ಮುಖಂದರ್ ಅವರು ಬಂದಿದ್ದಾರೆ. ಸೊ ನಮ್ಮ ಗಾಡಿನ ಇವರ ಕೈಗೆ ಹಸ್ತಾಂತರಿಸ್ತಿದ್ದೇವೆ. ಜೋಪಾನ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮನೆ ಮುಂದೆ ಗಾಡಿ ನಿಲ್ಲಿಸ್ತಿದ್ದೆ, ಇನ್ನು ಮುಂದೆ ಈ ಗಾಡಿ ಇರಲ್ಲ. ಹೋಯ್ತು ನೋಡಿ ಗಾಡಿ. ಇದೊಂದು ಫೀಲು ಈ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಜೀವ ಇಲ್ಲ, ಆದರೆ ಜೀವ ಇರೋ ಥರ ಫೀಲ್ ಆಗ್ತಿದೆ. ಅಯ್ಯೋ, ಕಡೆಯದಾಗಿ ಎಲ್ಲವರೆಗೂ ಕಾಣಿಸುತ್ತೆ ಅಲ್ಲಿವರೆಗೂ ನೋಡಬೇಕು ಅಂತ ಅನಿಸ್ತಿದೆ. ನೋಡೇ ಬಿಡೋಣ, ಮತ್ತೆ ನೋಡೋಕ್ಕಾಗಲ್ಲ. ಕಳಿಸೋದು ನಾನೇ, ಹೋಗಬೇಡ ಅಂತ ಹೇಳೋದು ನಾನೇ. ಆ ಗಾಡಿ ಯಾರು ತಗೋತಾರೋ ಅವರು ಕೊಟ್ಟ ಹಣಕ್ಕೆ ಯಾವುದೇ ಮೋಸ ಆಗದಾಗೆ ಆಗಿ, ಯಾರು ಗಾಡಿ ತಗೋತಾರೋ ಅವ್ರಿಗೂ ಒಳ್ಳೆಯದಾಗಲಿ. ನನಗೆ ಆ ಗಾಡಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ, ಏನು ತೊಂದರೆ ಆಗಿಲ್ಲ. ಆಯಿತು, ಹೋದ ನಮ್ಮ ರಾಜ. ಕಟ್ಟಬೇಕು ಇಂಥ ಸರ್ಪ್ರೈಸಾ? ಈಗ ಅಲ್ಲವಾ, ಇಲ್ಲಿ ಬಾ. ಪ್ರಜ್ಞನ ಅಪ್ಪನ ಅಪ್ಪ. ಅವರಲ್ಲ, ಅವರಾದ್ರೆ ನಾವು ಮಾಮೂಲಿ ಇಲ್ಲಿ ಇರ್ತಾರಲ್ಲ. ಮತ್ತೆ ಅದೇ ನಿಮ್ಗೆ ಈಗ ವ್ಲಾಗ್ ಕಂಟೆಂಟ್ ಬೇಕಿತ್ತೇನಾದ್ರು, ಅದಕ್ಕೆ ಸುಮ್ಮನೆ ಬಟ್ಟೆ ಕಟ್ಟಿ ಕರ್ಕೊಂಡು. ಯಾರು ಹೇಳು? ಯಾರು ನಿಂದ ಹಳೆ ಫ್ರೆಂಡ್? ಯಾರು ಹೇಳು? ಹಳೆ ಫ್ರೆಂಡ್. ಲೇಟ್ ಆಯ್ತು ಬೆಂಗಳೂರಿಗೆ. ಇವ್ರದ್ದೇ ಪ್ಲಾನ್. ಅಕ್ಕಂದ ಇದೆಲ್ಲ ಕೆಲಸ. ಎಷ್ಟು ಸಲ ಕೇಳಿದ್ರೆ ಗೊತ್ತೇ ಇಲ್ಲ, ಸ್ವಲ್ಪ ಕೂಡ ಸುಳಿವೇ ಸಿಗ್ಲಿಲ್ಲ ನಂಗೆ. ಈಗ ಇವನ್ ಬಟ್ಟೆ ಕಟ್ಟು ಅಂತ ಹೇಳೋದು ಬಟ್ಟೆ ಕಟ್ಟು ಎಂತಗೆ ಕಟ್ಟ ಬೇಗ ಕಟ್ ಮಾಡಿ. ಬಾಸ್ ಅಂತಿದ್ಯಾ? ಬನ್ನಿ ಬಾ ಬಾರ. ಓಡಿ. Happy birthday to me. Happy birthday to you. Happy birthday to you. Happy birthday to you. Happy birthday to you. Happy birthday To your wife. Happy birthday to you. Happy birthday. ಈಗ ಬೆಂಗಳೂರಿಗೆ ಹೊರಟದ್ದು. ಕಿಶೋರ್ನ ಕಾರಲ್ಲಿ ಗಿಫ್ಟ್ ಆಗಿ ಕೊಡ್ತಿದ್ದಾನೆ.
ಸಂಕಷ್ಟಿ ಇದು ವೆಜ್ ಕೇಕ್ ಅಲ್ಲ ಬೇಡ 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 ಅಲ್ಲ ನಂಗೆ ಕೇಕ್ ಯಾರು ಕೊಡ್ಲಿಲ್ಲ. ಓ ನೀವು ಸಂಕಷ್ಟ ತಿನ್ಬಾರ್ದಾ ಇವತ್ತು? ನಂಗೆ ನಾನು ಬೇಕಾದಷ್ಟು ತಗೊಳ್ತೇನೆ. ನಾವು ಬೆಳಿಗ್ಗೆ ಎಂತ ತಿನ್ಲಿಲ್ಲ ಆದ್ರೆ ಯಾಕಂದ್ರೆ ನಾವು ಸ್ತೋತ್ರ ಹೇಳಿ ಪವರ್ಫುಲ್ ಆಗಿದ್ದೇವೆ. ಕಾಣುದಿಲ್ಲ. ಸ್ತೋತ್ರ ಮನಸ್ಸಲ್ಲಿ ಹೇಳ್ತಾ ಇದ್ದೇವೆ, ಮನಸ್ಸಲ್ಲಿ. ಬೆಳಿಗ್ಗೆ ನೀರು ಕುಡಿಬಾರ್ದಾ? ನೀರು ಕುಡಿಬೋದು. ನಂಗೆ ತೆಂಗಿನಕಾಯಿ ಇದ್ದು ಭಾಳ ಚಂದ ಉಂಟಲ್ಲ? ತೆಂಗಿನಕಾಯಿ ಇದ್ದ? ತೆಂಗಿನಕಾಯಿ ಇದ್ದು ಅದಕ್ಕೆ ಅದರಲ್ಲಿ ತಿನ್ಬೇಡಿ. ತಗೊಳ್ತೇನೆ. ಇಲ್ಲೆಲ್ಲ ಅವ್ರದ್ದು ಕೊಡ್ತಾರೆ ಆದ್ರೆ ಮತ್ತೆ ಎಂತ ಉಳಿದಿಲ್ಲ. ಉಳಿದ್ರೆ ಮಾತ್ರ. ಆದ್ರೆ ಉಳಿದಿಲ್ಲ. ಈಗ ನೀವು ಇಷ್ಟು ತಗೊಂಡಿದ್ರೆ ಅರ್ಧ ವರ್ಷ ಅವರು ತಿಂದದ್ದು. ಅವ್ನು ಕೂಡ ನಾನು ಕೊಡ್ತೇನೆ, ಕೊಡು ಅವ್ನಿಗೆ. ಅವನು ಸ್ವೀಟ್ ತಿನ್ಬಾರ್ದು. ಅವನು ಧರ್ಮಸ್ಥಳಕ್ಕೆ ಹೋಗಿದ್ದಾನೆ, ಕೊಡು, ಅವನು ತಿನ್ಬಾರ್ದು. ನೋಡಿ ಲ್ಯಾವೆಂಡರ್ ಕಲರ್ದು ಕುರ್ತಾ ಕೊಟ್ಟಿದ್ದಾರೆ, ಎಷ್ಟು ಚಂದ ಉಂಟು. ಅಕ್ಕ ಕೊಟ್ಟದ್ದು, ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಬೆಂಗಳೂರಿಗೆ ಹೊರಟಿದೀವಿ. ಈ ಚಮ್ಮಿಯ ಮಗ ಇದ್ದಾನಲ್ಲ ಅವನು ಭಾರಿ ಚಮ್ಮಿಯ ಮಗ ಸಹ ಒಂದು. ಹೌದಾ? ಸ್ಟಾರ್ಟ್ ಮಾಡಿ. ಸರಿ ಅಕ್ಕ, ನಾವು ಬರ್ತೇವೆ. ಹೇಗೆ ಹೋಗುದು ಮಗಳ? ಹೇಗೆ ಹೋಗುದು? ಓ ಡ್ರೈವಿಂಗ್ ನೋಡಿ ಇವಳದು. ಇಲ್ಲ ಇವಳದು ಡ್ರೈವಿಂಗ್ ನೋಡಿ. ಈಗ ಹೇಗೆ ಮಾಡುದು? ಹಾ, ಮೊಬೈಲ್ ಡ್ರೈವಿಂಗ್ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು. ಡ್ರೈವಿಂಗ್ ಅಲ್ಲಿ ಹೌದು, ಮತ್ತೆ ಎಂತ ಹಲೋ ಇತ್ತಪಿದಡ್ನೆ ಸೀಟ್ ಬೆಲ್ಟ್ ಪಾಡೊಂದಿಲ್ಲ. ಲೇಟ್ ಆಪುಂಡು ಒನಸ್ ಬಂತ ಬರ್ಪ. ಸರಿ ಅಕ್ಕ. ಇವ್ರು ನೋಡಿ ಸೀತಕ್ಕ ಈಗಲೇ ಕಾಲ್ ಮಾಡಿದ್ವಿ ಎಷ್ಟು ಗಂಟೆಗೆ ಊಟ ರೆಡಿ ಮಾಡಲಾ ಅಂತ. ಊಟ ರೆಡಿ ಮಾಡೋದು ಬೇಡ ಅಂತ ಹೇಳಿದ್ವಿ, ಅವ್ರು ಹೇಳಿದ್ದು ಕೇಳೋದಿಲ್ಲ. ಓಕೆ, ನೀನ್ ಡ್ರೈವರ್ ಅಂತ ಹೇಳಿ ಕರ್ಕೊಂಡು ಸೇಮ್ ಸೇಮ್ ಸೇಮ್. ನನ್ನ ಮಗಳಿಗೆ ಭಾರಿ ಖುಷಿಯಾಗಿದೆ, ಮಾವನ ಮಕ್ಕಳಿದ್ದಾರೆ ಅದಕ್ಕೆ ಇಬ್ಬರು. ಮಾವ ಮತ್ತೆ ನೀನು ಅತ್ತೆ ಅಲ್ಲ ಮರೈತಿ, ನಿನ್ನ ಮಕ್ಕಳು ಮಾವನ ಮಕ್ಕಳು ಇರ್ತಾರೆ. ಇಬ್ರು ಗಂಡು ಮಕ್ಕಳು, ಅತ್ತೆ ಮಕ್ಕಳು. ಎಂತ ಖುಷಿ ಇವಳಿಗೆ. ಇಲ್ಲಿ ಇಲ್ಲಿ ಸಾಂಗ್ ಹಾಡುದು ಕೇಳು. ಅದೆಂತ ಸಾಂಗ್? ಏ ಕ್ಲಾಪ್ ಹೊಟ್ಟಿರಾ? ಸೂಪರ್ 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 ಮಗ, ಸೂಪರ್. ಹಾ ಅಷ್ಟೇ, ಸಂಗೀತ ಅದು. ನೀನ್ ಹಾಡಾಡು, ಹಾಡು. ಹೊಡಿರಿ ಅವನಿಗೆ, ಹೊಡಿರಿ ಅವನಿಗೆ. ಆಗ ಅವಳು ನೋಡಿ ರಾಗದಲ್ಲಿ ಹೇಳ್ತಾರೆ. ಶ್ರುತಿ ಹಿಡಿತಿದ್ದಾಳೆ ನೋಡಕ, ಶ್ರುತಿ. ವಾಮಿಟ್ ಹೀಗೆ. ಓ ದೇವರೇ, ನಾಟಕವೇ. ಅಪ್ಪಂದಲ್ಲ, ಇದೆಲ್ಲ ನಿನ್ನಿಂದ ಕಲ್ತದ. ಇಲ್ಲಿಗ ದೂರ ಹೊರಟ್ರೆ ಮಾನಿಂಗೇಶ್ವರ ದೇವರ ಸನ್ನಿಧಿಗೆ ಕೈ ಮುಗ್ದು ಹೊರಡೋದು ಅಭ್ಯಾಸ. ಹಾಗೆ ಎಲ್ಲರೂ ಕೂಡ ಇವ್ ನೋಡಿ, ಇವಾಗ ಕೇದಾರ್ನಾಥ್ಗೆ ಹೋದು ಬಂದಾಗಿದ್ದಾನೆ. ಈಶ್ವರ ಒಳ್ಳೇದು ಮಾಡ್ಲಿ, ಒಳ್ಳೇದು ಮಾಡ್ಲಿ, ಎಲ್ರಿಗೂ ಒಳ್ಳೇದು ಮಾಡ್ಲಿ. ನೋಡುವ, ನಮ್ಮ ಪಯಣ ಈಗ ಶುರು ಆಗಿದೆ. ಅಲ್ಲಿ ತೋರಿಸ್ಬೇಕಾ? ಮಗಳ ಅಪೇಕ್ಷೆ ಮೇರೆಗೆ ಆ ಕಡೆ ಅಲ್ಲ ಬಚ್ಚು. I-20 ತುಂಬಾ ನೆನಪಾಗ್ತಲ್ಲ. ಇನ್ನೊಂದು ಬೆಂಗಳೂರು
ಬೆಂಗಳೂರಿಗೆ 90 ಕಿಲೋಮೀಟ್ರ್ ಇದೆ. ಸ್ವಲ್ಪ ನಿದ್ದೆ ಬರ್ತಿದೆ, ಹಾಗಾಗಿ ಅಕ್ಕ ಡ್ರೈವ್ ಮಾಡ್ತಿದ್ದಾಳೆ. ಮಾಡ್ಬೋದಾ? ನಿನ್ನ ಹತ್ರ ಲೈಸೆನ್ಸ್ ಉಂಟವ? ಇವನ ಕಾಲೆಲ್ಲ ನನ್ನ ಮೇಲೆ ಇದಕ್ಕೆ ಗಂಟೆ ಈಗ 1 ಗಂಟೆ. ನಾವು ಆಲ್ರೆಡಿ ತಲುಪಿದ್ದೀವಿ. ಪರವಾಗಿಲ್ಲ, ಇವಳು ಒಳ್ಳೆ ಗಾಡಿ ಓಡಿಸಿದ್ಲು ಮಾರೆ. ಅವಳು ನೋಡಿ ಗಾಡಿ ಓಡಿಸಿದ್ ನೋಡಿ. ಎದುರು ಎಂತ ಉಂಟು ಅಂತೇಳಿ, ಬಾವಿಯಲ್ಲಿ ನೀರು ಎಷ್ಟಿದೆ ಅಂತೇಳಿ ನೋಡತ್ತಾರೆ. ಹೊಗಳಿ ಹೊಗಳಿ. ಅದಿಲ್ಲಿ ಒಂದು ತಲೆ ದಿಂಬಿಡ್ಬೇಕಿತ್ತು, ಸರಿ ಆಗ್ತದೆ. ನನಗೆ ಗಟ್ಟಿ ನಿದ್ದೆ ಆಯ್ತಾ, ಮತ್ತೆ ಆಗಲಿಲ್ಲ. ಒಳ್ಳೆ ನಿದ್ದೆ ಬಂದಿದೆ. ಪ್ರಜ್ಞಾ ಪಾಪ ಗೈಡ್ ಮಾಡ್ತಿದ್ರು. ಶಬ್ಬಾಷ್ ಪ್ರಜ್ಞಾ. ನೀನೊಳ್ಳೆ ಜ್ಯೂಸ್ ಅಲ್ಲಿ ಲಾಸ್ಟ್ ಉಳಿತದಲ್ಲ, ಸ್ಟ್ರಾದಲ್ಲಿ ಎಳಿತಾರೆ, ಆ ತರ ಗೊರಕೆ ಎಳಿತಾ ಇದ್ದಿ. ಮತ್ತೆ ಸ್ವಲ್ಪ ತಗ್ಗ ಅದು ಸ್ಟಾಪ್ ಆಗ್ತದೆ, ಸ್ವಲ್ಪ ತಗ್ಗ ಗಟ್ಟಿ ನಿದ್ದೆ ಮಾಡ್ತಿ, ಸ್ವಲ್ಪ ವಾಪಸ್ ಕೀ ಸ್ಟಾರ್ಟ್ ಮಾಡ್ತಾರಲ್ಲ, ಅದು ಕರ್ರ ಸೌಂಡ್ ಆಗ್ತದೆ. ಆ ತರ ಸೌಂಡ್ ನಿಂದು. ವೆರೈಟಿ ಸೌಂಡ್ ಇತ್ತು. ಇಲ್ಲಿ ನಿದ್ದೆ ಮಾಡ್ಬೇಕಿತ್ತು. ವಿಡಿಯೋ ಮಾಡ್ಲಿಕ್ಕೆ ಆಗ ಅವಳ ಕೈಯಲ್ಲಿ ಮಗು, ನನ್ನ ಕೈಯಲ್ಲಿ ಕಾರು, ಅಮ್ಮನ ಕೈಯಲ್ಲಿ ನಂದು 2 ಮಕ್ಕಳು. ಎಲ್ಲಿ ಬಂದು ಬಿದ್ದದ್ದು? ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ನಂಗೆ ಕಾಲು ಅದು ಬ್ರೇಕ್ ಕ್ಲಚ್ ಒತ್ತಿ 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 ಸಾಕಾಯ್ತು. ಮತ್ತೆ ಅಲ್ಲಿ ಬಂದು ಬಿತ್ತು. ನಂಗೆ ನಂಗೆ ಕೊಡುವಾಗ, ಗಾಡಿ ಕೊಡುವಾಗ ರನ್ನಲ್ಲೇ ಕೊಟ್ಟದಲ್ಲ, ಅಲ್ಲಿ ನಂಗೆ ಇದು ಕೀಯಲ್ಲ, ಇದು ಎಂತ ಸ್ವಲ್ಪ ಗೊತ್ತಾಗ್ಲಿಲ್ಲ. ನಾನು ಇದು ಕೀಯಲ್ಲಿ ಉಂಟಾ ಅಂತ ಹುಡುಕ್ತಾ ಇದ್ದೇನೆ. ಇವಳು ಹೇಳಿದ್ಲ ಸ್ವಲ್ಪ. ಸೀತಕ್ಕನ ಮನೆ. ಓಕೆ, ಗುಡ್ ಮಾರ್ನಿಂಗ್. ಮಧ್ಯರಾತ್ರಿಯ ಜ್ಯೂಸು. ಚಂದ್ರನ ನೋಡಿ ಊಟ ಮಾಡ್ಬೇಕಲ್ಲ ಇವತ್ತು. ಚಂದ್ರ ಕಾಣಲಿಲ್ಲ. ಟೊಮೆಟೊ ಮುಂಚೆ ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಚಂದ್ರನ ನೋಡಿ. ನಾವು ಬಂದಿರೋದು ಮಾಧವಣ್ಣ ಮತ್ತು ಸೀತಕ್ಕ ಮನೆಗೆ. ಇದೊಂದು ವಂಡರ್ಫುಲ್ ಫ್ಯಾಮಿಲಿ ಆಯಿತಾ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇವ್ರ ಮನೆಗೆ ಬರೋದು ಅಂದರೆ. ಎಷ್ಟು ಒಳ್ಳೆಯ ಮನಸ್ಸುಗಳಂದರೆ, ಇವರು ಮಾಧವಣ್ಣ, ಸೀತಕ್ಕ ಮತ್ತು ಮಧು ಅಂತ ಅವರ ಮಗಳು, 3 ಇರೋದು. ಇದೇ ನೋಡಿ ಸೀತಕ್ಕ ಮತ್ತು ಮಾಧವಣ್ಣನ ಮನೆ. ಅವರು ನೋಡಿ, ಅವರು ಇಲ್ಲಿ ಕೆಳಗೆ ಮಲಗುದು, ನಮಗೆ ಅಲ್ಲಿ ಬೆಡ್ರೂಮ್ ಕೊಡುದು. ಇವರು ಹೇಗೆ ಅಂದರೆ, ಒಂದ್ಸಲ ಇವರ ಮನೆಗೆ 6 ತಿಂಗಳು ಯಾರೋ ಇವರ ಫ್ರೆಂಡಿನ ಪರಿಚಯದವರಂತ. ಅವರಿಬ್ರು ಲವ್ ಮ್ಯಾರೇಜ್ ಆಗಿ ಬಂದಿದ್ದಂತೆ. ಕೆಲಸ ಮಾಡಿಕೊಂಡು ಇಲ್ಲಿ ಇರೋದಕ್ಕೆ ಎಲ್ಲಾದ್ರೂ ಜಾಗ ಹುಡುಕ್ತಿರ್ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ ಪುಣ್ಯಾತ್ಮರು ಇವರು. 6 ತಿಂಗಳು ಮನೆಯಲ್ಲಿ ಇರಿಸ್ಕೊಂಡಿದ್ದಾರೆ ಇಬ್ರು ಯುವ ಜೋಡಿಗಳಿಗೆ. ಇಷ್ಟೇ ಅಲ್ಲ, ಇವ್ರದ್ದು ಸಮಾಜ ಸೇವೆ ತುಂಬಾ ಇದೆ ಆಯ್ತಾ. ಅಡಿಗೆ ಎಲ್ಲ ಮಾಡ್ತಾರೆ, ಅಡಿಗೆ ಮಾಡೋದ್ರಲ್ಲಿ ಸೀತಕ್ಕ ಎಕ್ಸ್ಪರ್ಟ್. ಇವ್ರಿಗೆ ಇಡೋದು ಇಷ್ಟ ಅಂತೆ, ಒಂದು ಬನಲೆ ಮಾಡ್ತಾರೆ. ಅದನ್ನ ಅಪ್ಪ ಮತ್ತು ಮಗಳು ಎಲ್ಲ ಅಪಾರ್ಟ್ಮೆಂಟಿಗೆ ಹೋಗಿ ಡೆಲಿವರಿ. ಅಪ್ಪ ಹೋಗಿ ಗಾಡಿ ನಿಲ್ಲಿಸೋದು, ಇವರು ಅಪಾರ್ಟ್ಮೆಂಟಿಗೆ ಹೋಗಿ ಮೇಲೆ ಹತ್ತಿ ಡೆಲಿವರಿ ಮಾಡೋದು ಮಗಳು. ಇದು ಎಲ್ಲಿಂದ ಬಂದದ್ದು? ಮನೆಯಲ್ಲಿ ಯಾರಾದರೂ ಇದ್ದರೆ ಹೀಗೆ ಬಂದವರನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಒಂದು ಮನಸ್ಥಿತಿ ಎಲ್ಲಿಂದ ಬಂದದ್ದು? ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಅಪ್ಪ ಅಮ್ಮ ಹೌದು, ಸ್ಟಾರ್ಟಿಂಗಿಂದನೇ ಬರಬೇಕದು. ಆಯಿತು, ನೀವು ಎಲ್ಲಿ, ನಿಮ್ಮದು ಮತ್ತು ಅವ್ರದ್ದು ಲವ್ ಮ್ಯಾರೇಜಾ? ಒಟ್ಟಿಗೆ ಸಿಕ್ಕಿದ್ರಿ, ಒಂದೇ ಮನಸ್ಥಿತಿ. ಇದು ಎಷ್ಟು ಜನರನ್ನು ಕರ್ಕೊಂಬಂದ್ರು ಅದು ಮಾಡಿಕೊಡೋದು ಅಡಿಗೆ. ನನ್ನ ತಂದೆ ನೋಡಿದೆ ಅದೇ ಹುಡುಗಿಯನ್ನು, ನಾನು ನೋಡಿದೆ ಅದೇ ಹುಡುಗಿಯನ್ನು. ಹೌದೌದು. ಸೀತಾಪತಿ ಅತ್ತೆ ಮಗಳ? ಓ, ಮೊದಲೇ ಪರಿಚಯ ಇತ್ತು, ನೋಡ್ತಾ ಇದ್ರಿ? ಇವಳ ತಾಯಿ ತೀರೋಗಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಆವಾಗ ನನ್ನ ತಂದೆ ಹೋಗಿದ್ರು ಅವ್ರ ಮನೆಗೆ, ತಾಯಿ ಮರಣಕ್ಕೆ. ಆವಾಗಲೇ ಒಂದು ತಲೆಯಲ್ಲಿ ಒಂದು ಯೋಚನೆ ಬಂತವ್ರಿಗೆ, ಇದರಲ್ಲಿ ಒಂದು ಹುಡುಗಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ. ಅದು ಈಡೇರಿದೆ, ಗೊತ್ತಿಲ್ಲದೆ ಈಡೇರಿದೆ ಅದು. ಅವರ ಆಶೀರ್ವಾದ ಇಬ್ಬರು. ಖಂಡಿತ ಖಂಡಿತ, ಅವರ ಆಶೀರ್ವಾದ ಇಲ್ಲದೆ ಯಾವುದೂ ಇಲ್ಲ. 5 kg ಪತ್ರೊಡೆ ಮಾಡ್ತಾರಂತೆ ಬೆಂಗಳೂರಲ್ಲಿ ಯಾರಾದ್ರೂ ಇದ್ರೆ
ಪತ್ರೊಡೆ ಬೇಕು ಅಂದರೆ ಇವ್ರಿಗೆ ಫ್ರೀಯಾಗಿ ಕಳಿಸ್ತಾರೆ. ಪತ್ರೊಡೆ ತಿನ್ಬೇಕಂತ ಆಸೆ ಇದ್ರೆ ಪತ್ರೊಡೆ ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇವ್ರು ಮಾಡಿ ಎಲ್ರಿಗೂ ಹಂಚೋದು. ಆ ಟೇಸ್ಟ್ ನೋಡಲಿ ಒಂದ್ಸಲ, ಅದನ್ನು ಗೊತ್ತಾಗಲಿ ಎಲ್ರಿಗೂ. ಎಲ್ರಿಗೂ ಮಾಡೋಕ್ಕೆ ಬರಲ್ಲ ಅದೆಲ್ಲ. ಒಂದ್ಸಲ ಅಲ್ವಾ ಅಂತ ಇವರು ಪದೇ ಪದೇ. ಮೊನ್ನೆನೂ ಅಷ್ಟೇ ನಾವು ಹೊರಡೋ ಟೈಮಲ್ಲಿ ಒಂದು ಗೋಣಿ ಗುಜ್ಜೆ, ಅದು ಎಲ್ಲಿಂದ ಜೀಗುಜ್ಜೆ, ಗೋಣಿಯಲ್ಲಿ ಎಲ್ಲ ಇಟ್ಕೊಂಡು 2-3 ಬಸ್ ಎಲ್ಲ ಹತ್ತಿಕೊಂಡು ಬಂದಿದ್ದಾರಲ್ಲ. ಆದರೆ ಅಲ್ಲ, ಅಷ್ಟು ಜೀಗುಜ್ಜೆಯಲ್ಲಿ ಇವರಿಗೆ ಸಿಕ್ಕಿದ್ದು ಒಂದೇ ಗುಜ್ಜೆ, ಮತ್ತೆ ಎಲ್ಲ ಪಟ್ಟಿದ್ದಾರೆ. ನಿಮ್ಮ ಜೊತೆನೂ ಈ ರೀತಿಯ ಮನಸ್ಥಿತಿ ಇರುವ ಒಂದು ಮಾನವೀಯ ಜೀವ ಈಗಲೂ ಇದೆ ಅಂದರೆ ಕಮೆಂಟ್ ಮಾಡಿ. ಹಾಗೇನೆ ಹೌದು, ಅವಳು ಸಹ ಸೇಮ್ ಅವರ ಹಾಗೆ ಅಮ್ಮ ಜೊತೆ ಬೆಳೆದು ಬೆಳೆದು ಅದು ಕೂಡ ಅದೇ ಬುದ್ಧಿ, ಒಳ್ಳೆ ಬುದ್ಧಿ. ಬರ್ಬೇಕಂತ ಬನ್ನಿ. ಖುಷಿ ಇಲ್ಲಿಗೆ ಬರುದಂದ್ರೆ ನಂಗೆ ಯಾಕೆ ಖುಷಿ, ಹೇಳು, ಎಷ್ಟು ಬೇಕೋ ಅಷ್ಟು ಮಾಡಿ ಕೊಡ್ತಾರೆ. ಅವರಿಗೆ ಅಡಿಗೆ ಮಾಡೋದಂದ್ರೆ ಖುಷಿ ಅಂತೆ. ಅವರಿಗೆ ಬಟ್ಟೆ ಹೋಗಿದಂದ್ರೆ ಇನ್ನೂ ಸಹ ಖುಷಿ. ಎಂತ ಇಲ್ಲದ್ರೆ ಹುಡುಕಿ ಸ್ಕ್ರೀನ್ ಎಲ್ಲ ತೆಗೆದು ಹೋಗಿದ್ದಾರೆ, ಅಷ್ಟು ಖುಷಿ ಬಟ್ಟೆ ಹೋಗಿದಂದ್ರೆ. ಇವಳು ಸರಿ ಆಪೋಸಿಟ್, ಇವಳಿಗೆ ಮಡಿಸಿದಂದ್ರೆ ಖುಷಿ. ಸರಿ ಇದ್ದಾರೆ, ಅಮ್ಮ ಬಟ್ಟೆ ಒಗ್ದಾಕ್ಲಿಕ್ಕೆ ಇವಳು ಮಾಡಿಸಿಡ್ಲಿಕ್ಕೆ. ಎಷ್ಟು ಜಾಮೂನ್ ಮಾಡ್ತಾರೆ ಕೇಳಿ? ಎಷ್ಟು? 150 ಯಾರಿಗೆಲ್ಲ? ಅದು ನಮ್ಮ ಫ್ಯಾಕ್ಟ್ರಿಗೆ ಸ್ವಲ್ಪ. ಫ್ಯಾಕ್ಟ್ರಿಯಲ್ಲಿ ಒಂದಷ್ಟು ಕೆಲಸದವ್ರು ಇದ್ದಾರಂತೆ, ಅವರಿಗೆ ಮಜ್ಜಿಗೆ ಹೋಗುತ್ತೆ ಇಲ್ಲಿ, ಒಂದು ಕ್ಯಾನ್ ಮಜ್ಜಿಗೆ, ಆ ದೊಡ್ಡ ಕ್ಯಾನ್ ಇರುತ್ತಲ್ಲ ಅದರಲ್ಲಿ. ಸ್ವೀಟ್ ಅವಲಕ್ಕಿ ಅವ್ರಿಗೆ ತುಂಬ ಇಷ್ಟ, ಅವರಿಗೆ ಅದು ತಗೊಂಡು ಹೋಗ್ತೇವೆ. ಆಮೇಲೆ ಇವಳ ಕಾಲೇಜಿಗೆ ಜಾಮೂನು, ಕಾಲೇಜಿಗೆ ಇವಳು ಟಿಫಿನ್ ಎಷ್ಟು ಟಿಫಿನ್ ತಗೊಂಡೋಗಿದೆ? 10 ಟಿಫಿನ್ ತಗೊಂಡು ಡೈಲಿ. ಸ್ಕೂಲಲ್ಲಿ 10, ಈಗ 3, ಅದು ಎಲ್ಲ. ಇವಳನ್ನು ಫ್ರೆಂಡ್ಸ್ನವ್ರು ಅದಕ್ಕೆ ಫ್ರೆಂಡ್ ಮಾಡುವರು, ತಿಂಡಿ ತಂತಾಳೆ ಅಂತ ಹೇಳಿ. PG ಆಮೇಲೆ ಹಾಸ್ಟೆಲಲ್ಲಿ ತಿಂದು ಬೇಜಾರಾಗಿರುತ್ತೆ. ಮನೆ ಊಟ ಎಲ್ಲ ತಿಂದರೆ ತುಂಬ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ತಾನೆ ಬೇರೆಯವರು ಇರಲಿ ಅಂತ ನಮ್ಮ ಆಸೆ, ಬೇರೆ ಏನಿಲ್ಲ. ಅಪ್ಪ ಅಮ್ಮನ ಬಿಟ್ಟು ದೂರ ಬಂದಿರ್ತಾರೆ, ಒಳ್ಳೆ ಊಟ ಸಿಕ್ಕಿದೆ ಖುಷಿ ಆಗುತ್ತೆ ಅವರಿಗೆ. ಇದಾಗಿತ್ತು ಸೀತಾಪತಿ ಅವರ ಮನೆಯ ಮಾತುಕತೆ. ಅವರು ಸೀತಕ್ಕ, ಇವರು ಸೀತಾಪತಿ, ಪತಿಯ ಮನೆ. ಸೀತಾಪತಿ ಅವರ ಕಿತಾಪತಿ ದೃಶ್ಯಗಳನ್ನು ನೀವು ನೋಡಿರ್ತೀರಿ. ಇದೆಲ್ಲ ಕಿತಾಪತಿಯೇ ಮತ್ತೆಂತ. ಅದು ಯಾವುದೋ ಅಡುಗೆ ಮಾಡಿ ಕೊಡೋದಂತೆ, ಅಪಾರ್ಟ್ಮೆಂಟ್ಗೆ ಹಂಚೋದಂತೆ, ಅದು ಫ್ರೀ ಅಂತೆ. ಥ್ಯಾಂಕ್ ಯು ಸೋ ಮಚ್, ಬೈ, ಗುಡ್ ನೈಟ್. ನಾಳೆ ಬೆಳಿಗ್ಗೆ ಬೇಗ ರಿಹರ್ಸಲ್ಗೆ ಹೋಗಬೇಕು, ಡ್ಯಾನ್ಸ್ ರೌಂಡ್ ಈ ಸಲ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್.